ಒಂದು ನಾ ಸಾಲಿ ಬಿಟ್ಟು 3 ವರ್ಷ ಆಗಿತ್ತು. ನನ್ನ ಹೆಸರು ಸಾಲ್ಯಾಗ ಹೊಟ್ಟಿತ್ತದ. ನಾ ಸಾಲಿಗೆ ಹೋಗಿದ್ದಿಲ್ಲ, ನಾ ಸಾಲಿಗೆ ಹೋಗಿದ್ದು ಸಾಲ್ಯಾಗ ಹೆಸರು ಹೋಗ್ತಿರ್ತಾವ. ಅಲ್ಲಿ ಹೋಗ್ಬಂದು ಮಾಸ್ತರ್ ಬಂದ್ರೆ ಸಿದ್ಧ ಹಿಡ್ಕೊಂಬರ ಹುಡುಗರು ಕಳಿಸ್ಬಿಟ್ರು. ಈಗ ಯಾರು ಬರಂಗಿಲ್ಲ. ಅವಾಗ ಬರ್ತಿದ್ರೆ ಟ್ರಾನ್ಸ್ಫರ್ಗಳು ಇತ್ತು, ಬರ್ತಿತ್ತು. ನಾನು ಹುಡುಗರು ಹೊತ್ಕೊಂಡ್ ಬರಾಕ್ ಬಂದ್ರು. ಮತ್ತೆ ಕೇಳ್ತಿ ಬಾಯಿಗೆ ಕಲ್ಲು ತಗೊಂಡು ಹೆಗದ ಮೇಲೆ ಬಾರ್ಕೊಳತ್ತು. ಮಕ್ಕಳ ಯಾರ ಬಂದ್ರೆ ನಿಮ್ಮನ್ನ ನಾನೇ ಬಿಡ್ತೀನಿ ಅಂದೆ. ಅವ್ರ ಮಂದಿ ಹುಡುಗರು ಹಾಕೊಡ್ತಾರೆ, ಬಿಟ್ಟು ಹೋಗಿಬಿಟ್ಟು ಜನಕ್ಕೆ. ಅವತ್ತು ಗುಡ್ಡ ಸೇರಿ ನಾವ ಒಳ್ಳೆ ಸಾಲಿ ಸರಿಯಕ್ಕೆ ಹೋಗ್ಲಿಲ್ಲ. ನಾ ಸಾಲಿ ವಾಲಿ ಅಂದ್ರು ಸಾಲಿ ನನ್ನ ಬಿಡುವಲ್ಲ, ಸಾಲಿ ನನ್ನ ಬಿಡುವಲ್ಲ. ಎಲ್ಲ ಕಾಲೇಜಿಗೆ ಸಾಲಿಗಳಿಗೆ ಎಲ್ಲದಕ್ಕೂ ನನ್ನ ಕರ್ಕೊಂಡು ಹೋಗ್ತಾರೆ. ನಾವು ಅಲ್ಲಂದ್ರೂ ಬಿಡುವಲ್ಲ. ಎಲ್ಲ ಯೂನಿವರ್ಸಿಟಿಗೂ ಆದ್ರು ಕಾಲೇಜಿಗೂ ಆದ್ರು ಇವು ವರ್ಷ ಏನೋ ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಲ್ಲ, ಆ ಸಾಲಿ ಹುಡುಗ ಅಲ್ಲಿ ಕರ್ಕೊಂಡ್ ಬಂದ್ರು. ನಾ ಸಾಲಿ ಅಲ್ಲಿ ಅಂದ್ರು ನಾನು ಬಿಡುವಲ್ಲ ಮರ. ಇದು ಎಂತಾದ್ರು ನಾವು ಒಟ್ಟು ಸಾಲಿ ಒಲ್ಲೆ ಅಂದವ್ರಿ. ಸಾಲಿಗೆ ಒಲ್ಲೆ ಅಂದವನ್ ಬಿಟ್ರು ಯೂನಿವರ್ಸಿಟಿ ಎಲ್ಲ ಯಾವ್ದು ಬಾಂಬೆ ಯೂನಿವರ್ಸಿಟಿ, ಗೋವಾ ಯೂನಿವರ್ಸಿಟಿ, ಮತ್ತೆ ಯಾವ್ದು ತಮಿಳ್ನಾಡು ಯೂನಿವರ್ಸಿಟಿ, ಅವ್ರು ಡಾಕ್ಟರೇಟ್ ಕೊಟ್ಟರು. ನನಗೆ ಕಲ್ಲು ಹಿಡ್ಕೊಂಡ ನಾವು ಡಾಕ್ಟರೇಟ್ ಕೊಟ್ಟರು. ಅದು ಎಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡು ಸನ್ಮಾನ ಮಾಡುದು. ಏನು ಸಾಲಿ ಕಲ್ತಿದ್ರ ಏನ್ ಹಾಕಿದ್ದಿ, ಕರೆನ ಹಿಂಗಾಗಿದ್ರ ಬರೋಬರಿ. ಮತ್ತ ಅದು ಎಂತ ಮಣ್ಣು ಸರ್ಕಾರ ಐತೆ ಅಂದ್ರೆ, ಸರ್ಕಾರ ಎಂತ ಮಣ್ಣು ಐತೆ ಅಂದ್ರೆ, ಸಣ್ಣ ಹುಡುಗನ್ ಲಗ್ನ ಮಾಡ್ತಾರೆ, ಇದೇ ತಾವು ಮಾಡ್ಕೊಂಡು ಲಗ್ನ ಮಾಡಿ ಬಾಳೆ ಹಚ್ಚಿರ್ತಾರೆ. ಆ ಲಗ್ನ ಮಾಡಿದವ್ರು ನಾವು ಹಿಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ. ಓಡಿ ಹೋದವ್ರಿಗೆ ಗಪ್ ಇರ್ತಾರೆ, ಓಡಿ ಹೋಗೋರಿಗೆ ಗಪ್ ಇರ್ತಾರ್ರಿ. ಸರ್ಕಾರದವ್ರು ಅವ್ರು ಗಪ್ಪ, ಊರನವ್ರು ಕೈ ಅನ್ನೋರು ಕುಯ್ ಅನ್ನೋಲ್ಲ. ಏನು ಪೊಲೀಸರು ಅವ್ರು ಕಾಕಿ ಹಾಕಿ ನೋಡಿದ್ರೆ ಇವರು ಮೊದಲು ಎಂತ ಗಟ್ಟಿ ಬೆಳ್ತಿರ್ತಾರೆ. ಪೊಲೀಸರು ಬಂದ್ರೆ ಒಟ್ಟು ಗಪ್ಪು ಕೊಡ್ತಿರುವಂತ ಹಳೆ ಗುರುಗಳಿಗೂ ಹೊಸ ಗುರುಗಳಿಗೂ ಎಲ್ಲ ಯುವಕರಿಗೂ ಇವತ್ತೇನು ನನ್ನ ನಮಸ್ಕಾರಗಳನ್ನ ಹೇಳ್ತಾ ಒಂದ್ ಮಾತು ಹೇಳ್ತೇವೆ. ಇಟ್ಟತ್ತ ಭಾಳ ಚಂದ ಹೇಳಿದ್ರು. ಕೆಣಿ ಇದ್ರ ಹಾಲು ಸೇವಿ ಅತ್ತ, ಕೆಣಿ ಇದ್ರ ಹಾಲು ಸೇವಿ ಅತ್ತ, ಗಿಡಿ ತಿಂದ್ರ ಹಣ್ಣು ಸೇವಿ ಅತ್ತ. ಹಿರಿಯರ ಮುಪ್ಪಿನ ವಯಸ್ಸಿನವರ ಬಾಯಾಗ ಮಾತು ಸೇವಿ ಅಂತ, ಮುಪ್ಪಿನವರ ಬಾಯಾಗ ಮಾತು ಸೇವಿ ಅಂತ ಮಾತನ್ನ ಎಲ್ಲ ಗುರುಗಳಿಂದ ಕೇಳಿದ್ರು, ಹೇಳಿದ್ರು. ಇಟ್ಟು ತಕ್ಕ ಭಾಳ ಆನಂದ ಪಟ್ರಿ. ನಾ ಏನು ಹೇಳ್ಬೇಕು, ಒಬ್ಬವ ರಾಜ ಒಂದು ಊರಾಗ ಸಂಯೋಗ ತಯಾರು ಮಾಡಿದ್ದ, ಮಗಳಿಗೆ ಗಂಡನ ತಯಾರು ಮಾಡಿದ್ದ. ತಯಾರು ಮಾಡಿದಾಗ ಏನು ಮಾಡ್ತಿದ್ದ, ಅವ್ ಏನು ಹೇಳಿದ್ದ, ರಾಜ ಅದ್ರಾಗ ಯಾರು ಜಿಗುತ್ತಾರೋ ಅವ್ರಿಗೆ ನನ್ನ ಮಗಳು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದ. ಹೇಳಿ ಕುಡಿದ ಗಂಡ ಇವ್ ಏನು ಮಾಡಿದ, ಎಲ್ಲ ರಾಜಗಳು ಎಲ್ಲರೂ ಬಂದ್ರು. ಆ ಬಂದ ಹೊಂಡ ನೋಡ್ತಾರ, ಅದ್ರಾಗ ಹಾವ ಚೋಳ ಮಸುಳಿ ಎಲ್ಲ ಬಿಟ್ಟು ಬಿಟ್ಟಿದ್ದವ್. ರಾಜ ಬಿಟ್ಟು ನೋಡಿದ್ರು, ಎಲ್ಲ ರಾಜರು ಬರೋರು ಹಾವ ಮಸುಳಿ ನೋಡೋರು. ಇದು ಜೀವ ಎಲ್ಲಿ ಎಲ್ಲಿ ಹೆಣ್ಣತ್ತೇಳಿ ಬಿಟ್ಟುಕೊಟ್ಟು ಒಟ್ಟು ಹೋಗಿಬಿಟ್ರು. ಯಾರು ಜಿಗಿಲಿಲ್ಲ. ನನ್ನಂತ ಹೋಗಿ ದಡಮ್ ಮತ್ತು ಜಿಗಿದು ಬಿಟ್ಟಿತ್ತು. ರಾಜರ ಮುಂದೆ ಅವ್ರು ಸೇವಕರು ಹಿಡ್ಕೊಂಡು ಆದ್ರು, ಸರ್ ಇವ್ ಜಿಗದಾನ್ ನೋಡ್ರಿ ಅಂದ್ರು. ನೀವು ಜಿಗದಾನ್ ನೋಡ್ರಿ ಅಂದ್ಗಳಿಲ್ಲ. ಅವ್ರು ಏನಂದ್ರು, ಏನಪ್ಪ ಮತ್ ನಿನ್ಗೇನು ರೊಕ್ಕ ರೂಪಾಯಿ ಬೇಕೇನು? ಯಾರಿಗೆ ಬೇಕು ಹೋಮರ ರೊಕ್ಕ ರೂಪಾಯಿ ಹೊತ್ತಾನೆ ನಿಂತ್ಗೆಟ್ಕೊಂಡು ಅವನೇನು ಕಾಯಿಲಿ ನಾವು ಅಲ್ಲಪ್ಪ ಅಂದ. ಮತ್ತ ನಾ ಅರ್ಧ ರಾಜಕೀಯ ಕೊಡ್ತೇನೆ ಅಂದಿನಿ, ನನ್ನ ಅರ್ಧ ರಾಜಕೀಯ ಏನಾರ ಬೇಕೇನು ನಿನಗೆ ಅಂದ. ಕತ್ತಿ ಹಿಡ್ಕೊಂಡು ಕಣಾರ್ ಹಿಡ್ಕೊಂಡು ಮಂದಿ ಕಡಿ ಅವ್ರನ್ನ ಬಡಿ ಇವ್ರನ್ನ ಬಡಿ ಅಲ್ಲಿ ಬರ ಅದನ್ನು ಅಲ್ಲಿ ಅಂದ. ಅವಂದ ನನ್ನ ಮಗಳು ಚೆಲುವೆದಲ್ಲ, ಆಕಿನಾಗ ಮನಸ್ಸಿದ್ದಂಗೆ ಐತಿ, ನನ್ನ ಮಗಳ ನೀನು ಕೊಡ್ಲಿ ಅನ್ನು ಅಂದ. ಯಾರಿಗೆ ಬೇಕು ಹೋಮರ, ಅದು ಉಪ್ಪಿಲ್ಲ ಕಾರಿಲ್ಲ, ಅದೇ ಎಲ್ಲಿ ತಗೊಂಡ್ರು ಅದನ್ನು ಅಲ್ಲಿ ಅಂದ. ಮತ್ ನೀನು ಏನಾರ ಬೇಕು ಅಂದ. ಎಲ್ಲಿದ್ರಿ ಸುಮ್ಮನೆ ನಿಂತಿದ್ವಿ, ಅವ್ನು ನುಗ್ಸ ನಾವು ಹುಡ್ಕಾಡಕತ್ತಿದ್ವಿ, ನಾವು ಸಿಗುವಲ್ಲ. ಹಾಗೆ ನಮಗ ಇಲ್ಲಿ ಕರ್ಕೊಂಬಂದು ಕುಂದ್ರಿಸಿ ಹೇಳ್ತಾರೆ, ಗದಮಾಕತ್ತಾರ ತಂಡೆಲ್ಲ ಹತ್ತಾಕತ್ತೈತಿ. ನಾವ್ ಮುಂದೆ ಎಲ್ಲಿಗೆ ಬಂದ ಊರಿಗೆ ಹೋಗ್ಬೇಕ, ನಾಳೆ ಮುಂದೆ ಹೊತ್ತು ಹ್ಞೂ ಅಂತೇವು. ಅವ್ರು ಕೇಳ್ತಾರ, ಯಾರು ಹೇಳ್ಬೇಕು ಇದ್ರ ಪರಿಸ್ಥಿತಿ? ಎಲ್ಲಾರು ಹಿಂಗೆ ಆಗಿಬಿಟ್ಟೈತಿ, ಎಲ್ಲಾರು ಹಿಂಗೈತಿ. ಇಲ್ಲಿ ಎಲ್ಲಾರು ಹೆಂಗೈತಿ, ಎಲ್ಲಾರು ನೆಳ್ಳವರು, ಇಲ್ಲಿ ಎಲ್ಲಾರು ನೆಳ್ಳವರು. ಉಪ್ಪಿನವನ್ನ ನೋಡಿ ತೆಂಗಿನಕಾಯಿ ಅನ್ನಂಗೆ ಎಲ್ಲಾರು ನೆಳ್ಳವರು. ಮಳಿ ಆದ್ರೂ ತೋದಿದ್ದಂತ ಉಪ್ಪಿನವನ್ನ ಹೇಳ್ತಾನು, ಉಪ್ಪಿನವನ್ನ ನೋಡಿ ತೆಂಗಿನಕಾಯಿ ಅವ್ನು ಸುಳ್ಳನ್ನು ಹೇಳ್ತಾನು. ವಯಸ್ಸಾದವ್ರು ಅಂತಾರ ಮದ್ವಿ ಯಾಕಾದೇವ ಅಂತ, ಹರಿಯದವ್ರ ದೇವ್ರ ಗುಡಿಯ ಸುತ್ತಾರ ಮದ್ವಿ ಆಗಲಿ ಅಂತ.
ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವರು. ಉಪ್ಪಿನವನು ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವರು. ವಯಸ್ಸಾದವ್ರು ಅಂತಾರ ಮದ್ವಿ ಯಾಕಾದೇವಂತ, ಹರಿಯದವ್ರ ದೇವ್ರ ಗುಡಿ ಸುತ್ತಾರ ಮದ್ವಿ ಆಗದಂತ. ಎಷ್ಟೋ ಮಂದಿ ದೇವರ ದೇವತಾರ ಮಕ್ಕಳು ಹೆಚ್ಚಾಗಿ, ಮಕ್ಕಳು ಇಲ್ಲವ್ರು ಹರಕೆ ಹೊರ್ತಾರ ದೇವರ ಗುಡಿಗೆ ಹೋಗಿ. ಬಾಳೆದೊಳಗ ಎಲ್ಲಾ ಮಂದಿ ನೆಳುತ್ತು ನಡೆದೈತಿ, ನೆಳುತ್ತು ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗುದೈತಿ. ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳ. ಉಪ್ಪಿನವನು ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವರು ಅಂತ ಇವತ್ತಲ್ಲಿ ಕಾರ್ಯಕ್ರಮದಾಗ ಎಲ್ಲಾರು ಬಹಳ ಅದ್ಭುತ. ನಾನು ನೋಡಿದ್ರಿ. ನಿಮ್ಗೆಲ್ಲರಿಗೂ ಒಂದು ಮೊದಲ ದೊಡ್ಡ ಸನ್ನಾರ್ಥ ಹೇಳ್ತೀನಿ. ಯಾಕಂದ್ರೆ ನೀವೆಲ್ಲ ಗುರುಗಳಿಗೇನು ಶರಣ್ ಮಾಡಿದ್ರ ಮೊದಲು ದೊಡ್ಡ, ಎಲ್ಲ ದೊಡ್ಡ. ಅಪ್ಪ ಅವನ್ಕಿತನು ಅವ್ರಿಗೇನು ಭಾಳ ಸನ್ಮಾನ ಮಾಡಿದ್ರಿ, ಅವರೆಲ್ಲ ಮಾಡಿದ್ರು ಭಾಳ ನೋಡಿ. ನಾನು ನೋಡೀನಿ. ನನಗೂ 70 ಇನ್ನು ಒಂದ 2 ಕಮ್ಮಿ ಇದ್ದಂಗೆ ಅದಾವ. ಅವಾಗ ಸಾಲಿ ಕಲ್ಯಾಕ್ ಹೋದಾಗ ಮಂದಿ ನೋಡೀನಿ. ಅವಾಗ ನಾನು ಸಾಲಿ ಕಲ್ಯಾಕ್ ಹೊಂಟಿದ್ದೀನಿ ರೀ. ಅವಾಗ ಒಬ್ಬ ಮಾಸ್ತರ್ ಭಾಳ ಬೆರಕಿದ್ರು. ಈಗ ಸಂಭಾಷ್ ಮಾಸ್ತರ್ಗಳು ಈಗ ಏನು ಯಾರು ಬಡಿಯಂಗಿಲ್ಲ. ಈಗ ನೋಡಿದ್ರೆ ಸಾಲಿಯಾಗ ಮಾಸ್ತರ ಬಡಿಯಂಗಿಲ್ಲ, ಮನೆಯಾಗ ಹತ್ತಿನಿ ಆಗಿಲ್ಲ, ಲಗ್ನ ಅದ್ರ ಗಂಡು ಕಾಯಿ ಏನಾಗಿಲ್ಲ ನೋಡ್ರಿ. ಹಂಗೈತಿ ಈಗ. ಅವಾಗ ಹಂಗಿದ್ದಿದ್ದಿಲ್ಲ. ಗಂಡುಗಳು ಬಡ್ತಿದ್ರು, ಹತ್ತಿಗಳು ಬೆವುತ್ತಿದ್ರು, ಮತ್ತೆ ಮನೆ ಮಗನವರು ಚಂತಾಗಿ ನೆಡ್ಲಿಕ್ಕೆ ಅವರು ಬೆವುತ್ತಿದ್ರು. ಆದ್ರೆ ನಾನು ಸಾಲಿಗೆ ಹೊಟ್ಟಿದ್ದೆ. ಹೋಗು ಮುಂದೆ ನಾನು ಒಂದು ತಿಂಗಳ 2 ತಿಂಗಳು ಹೊಂಟಿದ್ದಿ. ಸುಮ್ಮ ಶಾಣ್ಯರೆಲ್ಲ ಮುಂದೆ ಕುಂದಿರ್ತಿದ್ರು, ನಾವು ಎಲ್ಲಾರ್ಕಿಂತ ಹಿಂದೆ ಕುಂತ ಒದ್ದು ಹೋಗಿದ್ದಿ. ಏನು ಮಾಡ್ಕೊಂಡು ಹುಡುಗ ಸಾಲಿ ಬಿಟ್ಟಿತ್ತು. ಮಾಸ್ತರ್ ಏನು ಮಾಡಿಬಿಟ್ಟ, ಅದನ್ನು ಬುಡದು ಬಿಟ್ಟ. ಮಾಸ್ತರ್ ಬುಡದ ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ ಹುಡುಗರು. ಏನವನು ಬುಡದು ನೋಡಿದ್ದಿ, ಪಾಟಿ ಚೀಲ ಬಗಲಾಗಿ ಇಟ್ಕೊಂಡಿ. ಈ ಸಾಲಿ ಬೇಡ, ಈ ಊರು ಬೇಡ, ಚೀಲ ಹೊಲಕ್ಕೆ ಹೋಗಿಬಿಟ್ಟಿ. ಸಾಲಿಗೆ ಹೋಗತ್ತ ಯಾರು ರಗಡೆ ಹೇಳಿದ್ರು ನಾ ಸಾಲಿಗೆ ಹೋಗ್ಲಿಲ್ಲ. ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ, ಸಾಲಿಗೆ ಹೋಗ್ಲಿಲ್ಲ. ಯಾಕಂದ್ರೆ ಅವಾಗ ಈಗ ಹೆಂಗಿಲ್ಲ, ಎಂಥ ಕಾಯ್ದೆ ತಂದ ತಪ್ಪು ನಮ್ಮ ಸರ್ಕಾರ. ಯಾರ ಮ್ಯಾಲ ಯಾರಿಗೀಗ ಇನ್ನೂ ಅಧಿಕಾರ. ಆದ ಗಂಡ ಬಡಿಯಂಗಿಲ್ಲ, ಮದುವೆ ಹೆಂಡ್ತಿನ ಕಣ್ಣಿಗೆ ಕಂಡ್ರು ಹಿಡಿಯಂಗಿಲ್ಲ, ತುಡುಗ್ಬೇಡ. ಈಗ ನೋಡ್ರಿ ಮದುವೆ ಹೋಗ್ತೀನಿ, ಸರ್ಕಾರದ ಅದು ಯಾಕನಾಗಿಲ್ಲ, ಮನೆಯಾಗ ಹತ್ತಿ ಬೇ ಏನಾಗಿಲ್ಲ, ಗಂಡ ಕಾಯಿ ಏನಾಗಿಲ್ಲ, ಯಾರು ಯಾಕನಾಗಿಲ್ಲ. ಹಂಗ ನಡೆದು ಬಿಟ್ಟೈತಿ. ಅವಾಗ ಮಾಸ್ತರ್ ಬಿಡ್ತಿದ್ರ ನೋಡಿ ಪಾಟಿ ಚೀಲ ಬಗಲಾಗ ಸುಮ್ ಗುಡ್ಡ ದನಕ್ಕೆ ಹಾಕೋತ ಹೋಗಿಬಿಟ್ನಿ, ಆಡ್ಕ್ ಹಾಕೋತ ಕುರಿಕ್ ಹಾಕೋತ ದನಕ್ಕೆ ಹಾಕೋತ ಹೋಗಿಬಿಟ್ನಿ. ಒಳ್ಳೆ ಸಾಲಿಗೆ ಬರಲಿಲ್ಲ. ಮುಂದೆ ನಾ ಸಾಲಿ ಬಿಟ್ಟು 3 ವರ್ಷ ಆಗಿತ್ತು. ನನ್ನ ಹೆಸರು ಸಾಲಿಯಾಗ ಹೊಂಟಿತ್ತದ. ನಾ ಸಾಲಿಗೆ ಹೋಗಿದ್ದಿಲ್ಲ, ನಾ ಸಾಲಿಗೆ ಹೋಗಿದ್ದ ಸಾಲಿಯಾಗ ಹೆಸರು ಹೋಗ್ತಿತ್ತ. ಅಲ್ಲಿ ಹೋಗೋ ಮುಂದೆ ಮಾಸ್ತರ್ಗಳೇ ಸಿದ್ಧ ಹೊಕ್ಕಣ ಹಿಡ್ಕೊಂಬರ ಹೊತ್ಕೊಂಬರ ಹುಡುಗರು ಕಳಿಸ್ಬಿಟ್ರು. ಈಗ ಯಾರು ಬರಂಗಿಲ್ಲ. ಅವಾಗ ಬರ್ತಿದ್ರೆ ಮಾಸ್ತರ್ಗಳು ಇತ್ತು, ಬರ್ತಿತ್ತು. ನಾನು ಹುಡುಗರು ಹೊತ್ಕೊಂಡ್ ಬರಾಕ್ ಬಂದ್ರು. ಮತ್ತೆ ಕೇಳ್ತಿ ಬಾಯಿಗೆ ಕಲ್ಲು ತಗೊಂಡು ಹೆಗದ ಮ್ಯಾಗ ಬಾರ್ಕೊಳತ್ತು. ಮಕ್ಕಳ ಯಾರ ಬಂದ್ರೆ ನಿಮ್ಮನ್ನ ನಾನೇ ಬಿಡ್ತೇನೆ ಅಂದೆ. ಅವ್ರ ಮಂದಿ ಹುಡುಗರು ಯಾರು ಬರ್ತಾರೆ, ಬಿಟ್ಟು ಹೋಗ್ಬಿಟ್ಟು ಸರ್ಕ. ಅವತ್ತು ಗುಡ್ಡ ಸೇರಿದವ ಒಳ್ಳೆ ಸಾಲಿ ಸರಿಯಕ್ಕೆ ಹೋಗ್ಲಿಲ್ಲ. ನಾ ಸಾಲಿ ವಾಲಿ ಅಂದ್ರು ಸಾಲಿ ನನ್ನ ಬಿಡುವಲ್ಲ, ಎಲ್ಲ ಕಾಲೇಜಿಗೆ ಸಾಲಿಗಳಿಗೆ ಎಲ್ಲದಕ್ಕೂ ನನ್ನ ಕರ್ಕೊಂಡು ಹೋಗ್ತಾರೆ. ನಾವು ಅಲ್ಲಂದ್ರೂ ಬಿಡುವಲ್ಲ. ಎಲ್ಲ ಯೂನಿವರ್ಸಿಟಿಗೂ ಆದ್ರು, ಕಾಲೇಜಿಗೂ ಆದ್ರು, ಇವು ವರ್ಷ ಏನೋ ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಲ್ಲ, ಆ ಸಾಲಿ ಹುಡುಗ ಅಲ್ಲಿ ಕರ್ಕೊಂಡ್ ಬಂದ್ರು. ನಾ ಸಾಲಿ ಅಲ್ಲಿ ಅಂದ್ರು ನಾನು ಬಿಡುವಲ್ಲ. ಇದು ಎಂತದು? ನಾವು ಒಟ್ಟು ಸಾಲಿ ಒಲ್ಲೆಂದವ್ರಿ, ಸಾಲಿಗೆ ಒಲ್ಲೆಂದ ಅವ್ನು ಬಿಟ್ರು. ಯೂನಿವರ್ಸಿಟಿ ಎಲ್ಲ ಯಾವ್ದು ಬಾಂಬೆ ಯೂನಿವರ್ಸಿಟಿ, ಗೋವಾ ಯೂನಿವರ್ಸಿಟಿ, ಮತ್ತೆ ಯಾವ್ದು ತಮಿಳ್ನಾಡು ಯೂನಿವರ್ಸಿಟಿ, ಅವ್ರು ಡಾಕ್ಟರೇಟ್ ಕೊಟ್ಟರು. ನನಗೆ ಕಲ್ಲು ಹಿಡ್ಕೊಂಡ ಅವ್ರು ಡಾಕ್ಟರೇಟ್ ಕೊಟ್ಟರು. ಅದು ಎಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡು ಸನ್ಮಾನ ಮಾಡುದು. ಏನು ಸಾಲಿ ಕಲ್ತಿದ್ರ ಏನ್ ಹಾಕಿದ್ದಿ, ಕರೆನ ಹಿಂಗಾಗಿದ್ರ ಬರೋಬರಿ ಐತಿ. ನಾ ಹಿಂಗಿದ್ದವ ಏನು ಕಲ್ಲು ತಗೊಂಡಾಗ ಇಲ್ಲ. ಈ ಜಗತ್ನ್ಯಾಗ ಹುಚ್ಚರಿಗೆ ಭಾಳ ಕಿಮ್ಮತ್ ಐತಿ, ಶಾಣ್ಯರಿಗೆ ಏನು ಕಿಮ್ಮತ್ ಇಲ್ರಿ. ನೀವು ನೋಡ್ಕೊಳ್ತೀನಿ ಎಲ್ಲ, ನೀವು ಏನ್ ಬೇಕಾದ್ರೆ ಹೋಗಿ ನೋಡ್ಕೊರಿ. ಯಾರು ಹುಚ್ಚಿರ್ತಾರ ಅವ್ರಿಗೆ ಎಲ್ಲಾರು ಹೌದೌದಿರ್ತಾರ. ಅವಂಗ ಎಟ್ಟಿದ ಮೇಲೆ ಕರ್ಗಿಲ್ ಹೇಟಿಟ್ಟಾರ ಹೋಗಿ ಬಿಡ್ತಾವ. ಹಂಗ ಹುಚ್ಚರಿಗೂ ಶಾಣ್ಯರಿಗೆ ಭಾಳ ಕಿಮ್ಮತ್ ಐತಿ. ನಿಜವಾಗ್ಲೂ ಶಾಣ್ಯರ ಕಿಮ್ಮತ್ ಭಾಳ ಇರ್ತೈತಿ, ಆದ್ರೆ ಹುಚ್ಚರಿಗೆ ಮಾತ್ರ ಭಾಳ ಮರ್ಯಾದೆ ಇರ್ತೈತಿ. ಈಗ ನೋಡ್ರಿ ನೀವು ಊರಾಗ ಚೇರ್ಮನ್ ಹಾಕಲ್ಲ,
ಅವನು ಕಟ್ಕೊಳ್ಳೋ ಇದ್ದವನ ಹಾಕೋಣ, ಮತ್ತೆ MLA ಆಗ್ಬೇಕಾದ್ರೆ ಅವನು ಕಟ್ಕೊಳ್ಳೋ ಇದ್ದವನ ಹಾಕೋಣ, ಮತ್ತೆ ಮುಖ್ಯಮಂತ್ರಿ ಆಗವ ಅವನು ಬಾಲ್ಯ ಮಕ್ಕಳು ನೋಡ್ತೀವಿ ನಾನು ಅವನು ಆಗ ಗಟ್ಟುಡೋರಿಗೆ ರೊಟ್ಟಿ ಮಾಡ್ತಾರೋ ಹಸನೆ ನುಚ್ಚು ಮಾಡ್ತಾರೋ. ಇಂಥ ಕಾಲದೊಳಗೆ ಇವತ್ತ ಇಷ್ಟೆಲ್ಲ ಸಾಲಿ ಕಲ್ತ್ರಿ ಶಾಣ್ಯಾರಾಗಿದ್ವಿ ನಾವೆಲ್ಲ ಮುಂದೆ ಹಂಗೆ ಮಾಡೋದು ಹಿಂಗೆ ಮಾಡೋದು ಎಲ್ಲ ಅಂದ್ರೆ ನಾನು ನೋಡಾಕತ್ತೀನಿ, ಇಲ್ಲಿ ತನಕ ನೋಡಾಕತ್ತೀನಿ. ಮೊದಲು ನಮ್ಮ ಹಿರಿಯರು ಹೆಂಗೆ ಇರ್ತಾರೆ, ನಮ್ಮ ಹಿರಿಯರು ಅಂದ್ರೆ ಒಂದಿಟ್ಟು ಪಲ್ಯ ಅಡಿಯಾಡ ಪಲ್ಯ ಹರ್ಕೊಂಡ್ ಬಂದ್ರೆ ಅದನ್ನ ಉಡಿಯಾಗಿ ಕಟ್ಟಿದ್ದು ಮಂದಿಗೆ ತೋರಿಸ್ತಿದ್ದಿಲ್ಲ. ಯಾಕಂದ್ರೆ ಕಣ್ಣು ನಟ್ರ ಪಲ್ಯ ಶೈ ಆಗಂಗಿಲ್ಲ ಅಂತೇಳಿ ಅದನ್ನ ಉಡಿಯಾಗ ಮುಚ್ಚಿಟ್ಕೊಂಡು ಪಲ್ಯ ಮಾಡ್ಕೊಂಡು ಮರಿಗೆ ಇಟ್ಕೊಂಡು ತಿಂತಿದ್ರು. ಈಗ ಏನಾದ್ರೂ ಬರೀ ಮೊಬೈಲ್ ಇಟ್ಕೊಂಡು ತೋರಿಸ್ತಾರೆ. ನಮ್ಮ ಮನ್ಯಾಗ ಹಿಂಗೈತಿ ನೋಡ್ರಿ, ನಮ್ಮ ಮನ್ಯಾಗ ಹಿಂಗೈತಿ ನೋಡ್ರಿ, ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ. ಇಂಥವು ಈ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ. ಅವಾಗ ಹೆಂಗಿತ್ತು ಅಂದ್ರೆ ಒಂದೇನ ಹೆಣ್ಣು ಮಕ್ಕಳಿಗೆ ಲಗ್ನ ಮಾಡ್ಕೊಡ್ಬೇಕಾದ್ರೆ ಮನ್ಯಾಗ ಲಗ್ನ ಮಾಡ್ಬೇಕಾದ್ರೆ ಹಿರಿಯರು ಹೆಣ್ಣು ಹುಡುಗರನ್ನು ಕೇಳ್ತಿದ್ದಿಲ್ಲ, ಗಂಡು ಹುಡುಗರನ್ನು ಕೇಳ್ತಿದ್ದಿಲ್ಲ, ಯಾರನ್ನೂ ಕೇಳ್ತಿದ್ದಿಲ್ಲ. ಅವ್ರ ಮನಸ್ಸಿಗೆ ಬರ್ತಿಲ್ಲ, ಹಿರಿಯರ್ ದೈವದವ್ರು ಕೂಡ ಲಗ್ನ ಮಾಡಿಬಿಡ್ತಿದ್ರು. ಆ ಲಗ್ನ ಆತಿಲ್ಲ ಅವ್ರ ಮುಂದೆ ಅವ್ರು ಸಣ್ಣದ ಲಗ್ನ ಮಾಡಿದ್ರೆ ಮುಂದೆ ಅವ್ರು ದೊಡ್ಡವ್ರು ಅವ್ರು ಬಾಳೆಕವ್ರು ಹತ್ಕೋತಿದ್ರು, ಹೆಂಗಾರ ಮಾಡಿ ಹತ್ಕೋತಿದ್ರು. ಅವ್ರು ತಿಳುವಳಿಕೆ ಬರ್ಬೋದ 2-3 ಮಕ್ಕಳು ಹಾಡ್ಕೊಂಡು ಅವ್ರು ಬಾಳೆ ಹತ್ಕೊಂಡು ಬಾಳೆ ಮಾಡ್ಕೊಂಡು ಹೋಗಿದ್ರು. ಶಾಣ್ಯಾರು ಹಾಕಿದ್ರು, ಎಲ್ಲ ಹೊಂದ್ಕೊಂಡು ಹೋಗಿದ್ರು. ಎಲ್ಲರೂ ಎಂಥ ಕಟ್ಟ ಇದ್ದವ್ರು ಹೊಂದ್ಕೊಂಡು ಹೋಗಿದ್ರು. ಆದ್ರೆ ಈಗ ಏನು ಬಂದೈತಿ, ಪೊಜಿಟ್ ಹಿಡಿದು ಬಿಟ್ಟೈತಿ. ಕಂಡಪಟ್ಟಿ ಮಂದಿ ಹುಡುಗರು ಸಾಧಿ ಕಲಿಸ್ಬಿಟ್ಟಾವ. ಅವು ಕೈಗೆ ಸಿಗಲಾರ್ದಂಥ ಪರಿಸ್ಥಿತಿಯಾಗಿ ಬಂದ್ಬಿಟ್ಟಾವ. ಗಂಡು ಹುಡುಗರು ಸಾಧಿ ಕಲಿಸ್ಬಿಟ್ಟಾರ. ಯಾರು ಅಪ್ಪನ ಮಾತು ಕೇಳಂಗಿಲ್ಲ, ಅವ್ರ ಮಾತು ಕೇಳಂಗಿಲ್ಲ, ಊರಾಗ ಹಿರಿಯರ ಮಾತು ಕೇಳಂಗಿಲ್ಲ. ಮತ್ತೆ ಎಲ್ಲರಿಗೂ ಏನಾಗೈತೆ ಅಂದ್ರೆ ನಮ್ಮ ಮಕ್ಕಳು ಸಣ್ಣವರಾಗಲಿ ದೊಡ್ಡವರಾಗಲಿ ಮುಂದೆ ಹೋಗಿ ಏನು ಮಾಡ್ದೈತಿ, ಎಲ್ಲೂ ಏನೂ ಇಲ್ಲ. ಮೊದಲು ಏನಿತ್ತರ ಊಟ ಮಾಡೋದು, ಇವತ್ತು ಅಟ್ಟ ಐತಿ. ಏನು ನಾವು ಶಾಣ್ಯರಾದ್ರೂ ಇಲ್ಲ, ದೊಡ್ಡವರಾದ್ರೂ ಇಲ್ಲ. ಭಾಳ ಶಾಣ್ಯರಾದ್ರೆ ನಾನೇನು ಅವನ್ನ ಆಣಿ ಅಟ್ಟೇನ್ರ ಬರ್ತೈತಿ, ಕೂದಲು ಎಷ್ಟ ಇರ್ತೈತಿ. ನೀವೆಷ್ಟು ದೊಡ್ಡವರಾದ್ರೂ ಅಟ್ಟ ಇರ್ತೈತಿ, ಎಲ್ಲೂ ಇರಂಗಿಲ್ಲ. ಅದಕ್ಕೆ ಅಂತ ಮಾನ ಮರ್ಯಾದೆಯನ್ನ ಉಳ್ಕೊಂಡು ನಮ್ಮ ಹಿರಿಯರು ಬಂದ್ರು. ಇದು ಯಾವುದು ಎತ್ತು ಅಂದು ಈಗ ನೋಡಿ, ಈ ಎಲ್ಲ ಕಡೆ ನೋಡಾಕತ್ತೀನಿ. ನಮ್ಮ ಅಣ್ಣ ಒಂದು ಫಂಕ್ಷನ್ಗೆ ಹೋಗಿದ್ದೆ. 40 ಹುಡುಗರು, 30 ವರ್ಷ 40 ವರ್ಷದ ಹುಡುಗರಿಗೆ ಹೆಣ್ಣು ಸಿಗೋದು, ರೈತರಿಗೆ ಲಗ್ನ ಆಗಲ್ಲ, ಮಕ್ಕಳು ಹಂಗೆ ಅಡ್ಡಾಡ್ತಾವ. ಊರಾಗ ಹೆಣ್ಣು ಮಕ್ಕಳು ಅದಾವ ಕೊಡೋದ್ರೆ ಯಾಕೆ ನಮ್ಮ ಹುಡುಗರು ನೌಕರಿ ಕೊಡ್ತೀವಿ ಅಂತ. ನೌಕರಿ ಹೊತ್ತಾಗ ಏನು ಇರ್ತೈತಿ, ಒಂದು ಸಣ್ಣದ ಮ್ಯಾಗಿನ ಉದಾರವಾಗಿ ಆಗಿರ್ತಾವೆ, ಅವು ಕೊಡ್ತೀವಿ ಅಂತಾರೆ. 1000 ಮಂದಿಗೆ ಅನ್ನ ಹಾಕುವಂತ ದುಡಿದು ಹಾಕು ರೈತರಿಗೆ ಮಕ್ಕಳು ಕೊಡಾಕ ಮಂದಿ ಒಂದಲ್ಲಿ ಇರ್ತೈತಿ. ಮತ್ತೆ ಎಲ್ಲಿ ತಕ ಇನ್ನು ಮಾಡುದಿಲ್ಲ, ಇವನು ಎಲ್ಲಿ ತಕ ಹೋಗುದಿಲ್ಲ. ನೀವು ಎಲ್ಲಾರು ಮಕ್ಕಳು ಆದ್ರೆ ಊರಾಗ ದುಡ್ಡು ಹಾಕೋರು ಯಾರು? ನಿಮ್ಗೆಲ್ಲರಿಗೆ ದುಡ್ಡು ಹಾಕೋರು ಯಾರು? ಊರಾಗ ಹಿರಿಯರು, ನಿಮ್ಮ ಊರ ಹಿರಿಯರು ನೀವೇ ಎಲ್ಲಾರು ವಿಚಾರ ಮಾಡ್ಕೋರಿ. ಯಾವ ಸರ್ಕಾರದವ್ರು ಬೇಡ, ಯಾರು ಬೇಡ, ನಿಮ್ಮ ಊರಾಗ ಹೆಣ್ಣು ಮಕ್ಕಳು ನೀವೇ ಕೊಟ್ಟು ನೀವೇ ಲಗ್ನ ಮಾಡ್ಕೊ. ಮತ್ತು ಅದು ಎಂತ ಮಣ್ಣು ಸರ್ಕಾರ ಐತೆ ಅಂದ್ರೆ, ಸರ್ಕಾರ ಎಂತ ಮಣ್ಣು ಐತೆ ಅಂದ್ರೆ, ಸಣ್ಣ ಹುಡುಗನ ಲಗ್ನ ಮಾಡ್ತಾರೆ, ಹಿರಿಯರು ತಾವು ಮಾಡಿ ಲಗ್ನ ಮಾಡಿ ಬಾಳೆ ಹಚ್ಚಿರ್ತಾರೆ. ಆ ಲಗ್ನ ಮಾಡಿದವ್ರು ನಾವು ಹಿಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ. ಓಡಿ ಹೋದವ್ರಿಗೆ ಗಪ್ ಇರ್ತಾರೆ, ಓಡಿ ಹೋಗೋರಿಗೆ ಗಪ್ ಇರ್ತಾರ್ರಿ. ಸರ್ಕಾರದವ್ರು ಅವರು ಗಪ್ಪ, ಊರನವ್ರು ಕೈ ಅನ್ನೋರು ಕುಯ್ ಅನ್ನೋಲ್ಲ. ಏನು ಪೊಲೀಸರು ಅವ್ರು ಕಾಕಿ ಹಾಕಿ ನೋಡಿದ್ರೆ ಇವರು ಮೊದಲು ಎಂತ ಗಟ್ಟಿ ಬೆಳ್ತಿರ್ತಾರ, ಪೊಲೀಸರು ಬಂದಾರ ಒಟ್ಟು ಗಪ್. ಅದಕ್ಕೆ ನಮ್ಮೊಳಗ ಜಗಳ ಹಚ್ಚಾರ. ನಮ್ಮೊಳಗ ಅವ್ರ ಮನೆ ಅಂತ ಜಗಳ, ಇವ್ರಿಗೆ ಹೇಳುದು ಇವ್ರ ಮನೆ ಅಂತ ಜಗಳ ಹೋದ, ಅವ್ರಿಗೆ ಹೇಳುದು ನಮ್ಮೊಳಗ ಹತ್ತಿ ಬಿಟ್ಟೈತಿ. ಈ ಉರಿ ನಮ್ಮೊಳಗ ಈ ನಿಮ್ಮ ಊರಾಗ ಜಗಳ ಊರಲ್ಸಿ ದಾಟ್ಲಾರ್ದಂಗೆ ನಿಮ್ಮ ಊರಾಗ ನೀವು ಇಟ್ಕೊಂಡ್ರೆ ಎಲ್ಲ ಸುದ್ದಕ್ಕ, ಯಾವುದು ಕೆಟ್ಟ ಆಗುದಿಲ್ಲ. ಇಟ್ಟು ತಕ್ಕ ನೀವು ಮಾಡಿದ್ವಿ. ನಾ ಸಣ್ಣ ಇದ್ದಾಗ ಒಂದು 3 ಮಾತು ಅದಾವ, ಅವನ ಹೇಳ್ತೀನಿ. ಯಾವ ಅಂದ್ರೆ, ಮಾಸ್ತರ್ ಹುಡುಗರನ್ನ ಬಡ್ದಿದ್ದ. ಅವ್ರು ನಾನು ನೋಡಿಲ್ಲ, ಅವ್ರು ಆ ಮಾಸ್ತರ್ ಬಡ್ದವ. ಅವ್ರು ನಮ್ಮ ಹೊಲಕ್ಕೆ ನಟ್ಟಿಗೆ ಬಂದಿದ್ರು. ನಟ್ ಕಡಿಯವ್ರು ಅವ್ರು 4 ಮಂದಿ ಇದ್ರು, ಮಾತಾಡ್ತಿದ್ರು. ಅವ್ರು ನಟ್ ಕಡಿಯವ್ರು ಮಾತಾಡ್ತಿದ್ರು. ಏನಾಯ್ತು, ಮಾಸ್ತರ್ ಆ ಹುಡುಗನ ಬಡ್ದು ಬಿಟ್ಟಿದ್ದ. ಬಡ್ಗಣ ಹೋಗಿ ಕುರ್ಚಿ ಹಿಂಗೆ ಇದ್ದಿದ್ದಿಲ್ಲ, ಅವಾಗ ಒಳಗೆ ಕಿಂಡಿ ಇರ್ತಿದ್ವು, ಕುರ್ಚಿ ಕಟ್ಟಿ ಕುರ್ಚಿ ಇರ್ತಿದ್ದಲ್ಲ. ಅವ್ರು ಏನು ಮಾಡ್ಯಾರ, ಅವ್ರು ಎಪ್ಪಗಳಿಗೆ ಮುಳ್ಳು ತಂದು ಇಟ್ಟು ಬಿಟ್ಟಾರ. ಅವಾಗ ಇಟ್ಟಾರ 4 ಮಂದಿ ಉಡಾಳ ಹುಡುಗರು ಇಟ್ಟಾವ. ಮಾಸ್ತರ್ ಅಂತ ಬಂದ್ ಕೇಳಿದ್ರೆ ಒಟ್ಟು ಗಪ್ಪನ ಕೂತಾರ. ಮಾಸ್ತರ್ ಬಂದು ಕೂತು ಬಿಟ್ಟಾನ, ಕುಂಡಿಗೆ ನಟ್ಟು ಬಿಟ್ಟಾವು. ಯಾವನೇ ಸುಳಿ ಮಗ ಇಟ್ಟಾವ, ಹಾಳಾಗಿ ಹೋದ್ರೆ ನಿಮ್ಮ
ಹಾಳಾಗಿ ಹೋಗಿ ಅಂದ್ಮೇಲೆ ಇವ್ರಿಗೆ ಮತ್ತೆ ತುಡುಗ್ ಮಾತಾಡಿ ಅವ್ರಿಗೆ ಡಬಡಬಲ್ಲ ಅವ್ ಮಾಸ್ತರ್ ಕಾಯ್ಕೊಂಡು ಕೊಡ್ದು ಅರ್ಧ ಹೊಲದ ಹಾಕಿದ್ರಂತ ಅಂದ್ಮೇಲೆ ನೋಡಿ ಎಲ್ಲ ಮಾಡಿ ಅವಾಗೇನು ಅಂದಿಲ್ಲ ಮಾಸ್ತರ್ ಸುಳಿ ಮಕ್ಕಳು ಯಾರು ಇಟ್ಟಿಲ್ಲ ನೀವು ಹಾಳಾಗಿ ಹೋಗಿ ಅಂದ್ಬಿಟ್ಟ ಇಷ್ಟ ನಾವು ಅಂದದ್ದು ಇಷ್ಟ 5 ಮಂದಿ ನೀವು ಮುಂದೆ ಹೇಳ್ತೀನಿ ಅವ್ರು ಹಾಳಾಗಿ ಸಾಲಿನೂ ಕಲಿಲ್ಲ ಏನೂ ಕಲಿಲಿಲ್ಲ ಹ್ಯಾಂಡ್ರು ಮಕ್ಕಳು ಹಾಕೊಂಡು ಗದುಮಿ ಎಲ್ಲ ಮಾಡಿ ಮುದ್ದೆ ಆಗಿ ನಟ್ಟು ಕಡಿಯಾಕೆ ಬಂದಿದ್ರು ಹೇಳ್ತಿದ್ರು ಅವ್ರನ್ನ ಮುಂದೆ ಹೇಳ್ರಿ ಅಪ್ಪ ಬ್ಯಾರನ್ನ ಕಲಿ ಮಾಸ್ತರ್ಗೆ ಕುರ್ಚಿನಾಗ ಇವ್ ಇಟ್ಟ ಇವನ್ ಸಂಬಂಧ ನಾವು ಬಡಿಸ್ಕೊಂಡಿ ಸಾಲಿ ಬಿಟ್ನಿ ಇನ್ನು ನಾವು ಬಳಿ ಬಾರ ಇನ್ನ ತಗ ಗುದ್ದಲಿ ಬಿಡುವಾರ್ದು ನಮ್ಮನ್ನ ಕೈ ಬಿಡುವಾರ್ದು ಆ ಮಾಸ್ತರ್ ಕೊಟ್ಟ ಶಾಪನ ನಮ್ಗೆ ಹತ್ತಿ ಬಿಟ್ಟೈತಿ ಅವ್ರ ಆಶೀರ್ವಾದ ಮಾಡಿದ್ದು ನೀವೆಲ್ಲರೂ ಶುರು ಆಗಿದೆ ಅವ್ರ ಶಾಪ ತಗೊಂಡವ್ರು ಗುದ್ದಿ ಕೊಡ್ಕೊತ ಇವಳು ಹಣ್ಣೊಂದಾಗಿ ಅವ್ರು ಮತ್ತು ಇನ್ನೂ ಅಂದ್ರು ಒಬ್ಬ ನಾನು ಇಬ್ಬರು ನೋಡಿ ಅಪ್ಪನ ಮಗ ಹರಿಯಕ್ಕೆ ಬಂದ ಅಪ್ಪನ ಮಗ ಬಡದು ಬಿಟ್ಟ ಮುದುಕ ಏನತ್ತು ಮಗ ನನ್ನ ಮೇಲೆ ಕೈ ಮಾಡ್ಯಾನಂದ್ರ ಈ ಜನ್ಮ ನಾ ಇಡಬಾರ್ದು ಅಂತೇಳಿ ಮುದುಕ ಉರ್ಲಿ ಹಾಕೊಂಡು ಸತ್ತು ಬಿಡ್ತೀವಿ ಮುದುಕ ಸತ್ತು ಕೂಡಲೇ ಮುಂದ ಅವೇನ ಅಪ್ಪನ ಬಡ್ದವಾಗ ಮುಂದ ನಾನು ಅಲ್ಲೇ ನಮ್ಮ ಮನೆ ಮಕ್ಕಳ ಅದು ಅವಾಗ 2 ಗಂಡು ಮಕ್ಕಳು ಹುಟ್ಟಿದ್ವು ಅಪ್ಪನ ಬಡ್ದವಾಗ ಅಪ್ಪ ಸತ್ತಿದ್ದ ಅವಾಗ 2 ಗಂಡು ಮಕ್ಕಳು ಹುಟ್ಟಿದ್ವು ಆ ಗಂಡು ಮಕ್ಕಳು ದೊಡ್ಡ ಆದವು ಎಲ್ಲಿ ತಕ್ಕ ಅಂದ್ರೆ ನಾ ಹೇಳಿದ್ದು 74ರಾಗಿನ ಮಾತಾಡ ಹೇಳುದು ಮುಂದೆ ಅದು ಎಲ್ಲ ದೊಡ್ಡವಾಗಿ ಮಕ್ಕಳು ಹರಿಯಕ್ಕೆ ಬಂದು ಮಕ್ಕಳು ಲಗ್ನ ಮಾಡಿದ ಎಲ್ಲ ಬಾರ್ದು ಮುಂದೆ ಅವರು ತಯಾರಾಗಿ ನಾವು ಏನೋ ಜಗಳ ಹೊತ್ತು ಉಳ್ಳುಳಿಸ್ಯಾಡಿ ಅಪ್ಪನ್ನ ಹಾಕಿ ಕಡ್ತಾ ಕೊಟ್ಟು ನೋಡ್ರಿ ನಿಮ್ಮ ಮುಂದೆ ಹೇಳ್ತೀನಿ ಮಾಡಿದವ್ರಿಗೆ ಮಾಡ್ಯ ಆಕತಿ ನೀಡ್ದ ಆಕತಿ ದೇವ್ರ ಕಡೆ ನ್ಯಾಯ ಇರ್ತೈತೆ ಅದು ಅಂದ ಕೂಡಲೇ ನಾವು ಏನಂದ ಅವ್ರು ಕಡುದು ಮುಸ್ತಿಗೆ ತೇಳಿ ಬೆಡಗಿ ತಗೊಂಡು ಕಡ್ಡಿ ತಗೊಂಡು ಇಟ್ಟು ತೆಗೆದ ಮನ್ಯಾಗ ಅವ್ರು ಮುಚ್ಚೆ ಬಿಡ್ತಾರೆ ಅಂತೇಳಿ ಆ ಮುದಿಗೆ ಬಂದು ನಾನು ಹತ್ತೇರಿ ಬತ್ತು ಏಸಿದಪ್ಪ ಹಿಂಗೆ ಮಾಡಕತ್ತ ನಿಮ್ಮ ಹುಡುಗರು ಕೊಳ್ಳಿಯಾಗ ಕಳ್ಕೊಂಡಿರ್ತಾವ ಯಾಕೋ ಅಂದ ನನ್ನ ಮ್ಯಾಗ ಕೈ ಮಾಡ್ಯಾರ ಅವ್ರ ಅಂದ ಹೌದಾ ಏನ್ ಮಾಡಿದಾರ ಅವ್ರು ನಾನು ಇಬ್ಬರು ಕೂಡಿ ಬಡದಾರ ಅಂದ ಮತ್ತೆ ನೀ ಏನ್ ಮಾಡಿದೆ ನಾ ಸುಮ್ಮನೆ ಇದ್ದು ಬಡದಾರ ನಾನು ಅವ್ರು ಕಡ್ದು ಮುಸ್ತೀನಿ ಅಂತ ತೆಗ್ತಿದ್ದೆ ತ್ಯಾಗ ಮುಸ್ತೀವ ಏನು ಕಂಪ್ಲೇಂಟ್ ಕೊಟ್ಟು ನೀನು ಒಳಗೆ ಹೋಗೋ ಸಂದೇವ ಅಂದೆ ಯಾಕಂದ್ರೆ ನೀನು ಕಸುವದಿ ಬಡುಕನತ್ತೇಳೆ ಕಡ್ಲಿ ಇಟ್ಟು ಬಂದು ತೆಗ್ದಿ ಮತ್ತು ನೀನು ನಿಮ್ಮ ಅಪ್ಪನ ಬಡ್ದಿದ್ದಿ ಅವ ಅದ ಕಂಬಕ್ಕೆ ಅಲ್ಲೇ ತಲೆ ಊರ್ಲಾಕೊಂಡ ಇನ್ನ ಹಾಗೆ ಅಲ್ಲೇ ಐತಿ ಬಿಚ್ಚಿದ ಮೊದಲು ನೀ ಅಲ್ಲಿ ಕೆಲಸ ಮಾಡೋದ ಮೊದಲು ನೀ ಕೆಲಸ ಮಾಡೋದ ನಿಮ್ಮ ಅಪ್ಪಗ ನೀ ಬಡ್ದೈತಿ ನಿನ್ನ ಮಕ್ಕಳು ನೀನು ಬಡ್ದವ್ರು ಕಡ ಆತು ಮುಚ್ಚಿ ಬಿಡೋದು ತೆಗ್ಗ ಇನ್ನು ಅಂದು ಒಬ್ಬಾಕಿ ಮುದುಕಿ ಒಬ್ಬಾಕಿ ಅತ್ತಿಗೆ ಸೊಸಿ ಇದು ಏನನ್ನ ಕಣ್ಣಾರೆ ಕಂಡದ್ದ ಮತ್ತೆ ಎಲ್ಲ ಊರಾಗೂ ಇರ್ತೈತೆ ಅದೇನು ಇರುವಾಗಿಲ್ಲ ಅದು ಯಾಕಂದ್ರೆ ಸಮಯ ಬಂದೈತಿ ನಿಮ್ಗೆಲ್ಲಾರು ಬಂದು ಇರ್ತಾರೆ ಸತ್ಯನ ಬಿಚ್ಚಿಡ್ಬೇಕು ಸುಳ್ಳು ಹೇಳ್ಬಾರ್ದು ಆ ಮುದುಕಿನ ಈಗ ಸಸಿ ಇದ್ದಾಕಿ ನಿಗ್ರಹ ಮಾಡಿ ದುಡಿದು ಮುಪ್ಪಾದ ಮುದುಕಿ ಆ ಮುದುಕಿನ ಏನ್ ಮಾಡಿಬಿಟ್ರು ಹೊಲ್ಲಾಗಿಟ್ಟು ಉಪವಾಸ ವನವಾಸ ಮಾಡ್ಕೊಂಡು ಮುದುಕಿ ಬಾಯಾಗಿ ಬಿದ್ದು ಸತ್ತಿ ಮಣ್ಣು ಕೊಟ್ಟರು ಎಲ್ಲ ಆತು ಈಕಿಗೂ 4-5 ಮಕ್ಕಳು ಹುಟ್ಟಿದ್ದು ಈಕಿನೂ ಮಕ್ಕಳು ಎಲ್ಲ ಮಕ್ಕಳು ಬ್ಯಾರಿಯಾಗಿ ಹೋಗಿಬಿಟ್ಟು ಈಕಿನೂ ಮುಖ್ಯ ಕೈ ಹಿಡ್ಕೊಂಡು ಬಂದಿದ್ದಳು ಈಕಿಗೆ ಪತ್ತು ಪಾಳೆ ಬಂದಾಗ ಈಕಿನ ಯಾರು ವಾಪಸ್ ಸ್ವಸ್ಥರ ನಂಬಲಿಲ್ಲ ಮಕ್ಕಳು ನಂಬಲಿಲ್ಲ ಗಂಡನ ಬಿಟ್ಟು ಹೋಗಿ ಒಬ್ಬಾಕಿನ ಹೊಲ್ದಾಗ ಕೂತು ನಾನು ಜಿಗುತ್ತಿ ಮುಂದೆ ನಾವು ಹೊಕ್ಕಿನ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತಾನೆ ಏನು ಹಾಕಿ ಇಲ್ಲೇ ಇರು ಬ್ಯಾಡ ಅಂತ ಅಂದೇವಿ ಆದ್ರೆ ಏನು ಮಾಡ್ತೀವಿ ಮುದುಕಿ ಆಕೆ ಹೆಂಗೆ ಬಾಯಾಗಿ ಬಿದ್ದು ಹೊಕ್ಕಿನ ಹೊರಗೆ ನಾನು ತುಂಬೈತಿ ನಂದು ಬಂದೈತಿ ನಾನು ಹೊಕ್ಕಿನ ಅದ ನಿನಗೂ ಏನು ನಿಮ್ಮ ಅತ್ತಿ ಮಾಡಿದ್ದು ನಿನಗೂ ಪರಿಹಾರ ಬಂದಿರ್ಬೇಕು ಅದೇನು ದೊಡ್ಡಾಗ ಅಂದ್ ಬತ್ತು ಹೇಳ್ದ ಮುದುಕಿ ಹೋಗಿ ಬಾಯಾಗಿ ಬಿದ್ದು ಅತ್ತಿನೂ ಅದ ಬಾಯಾಗಿ ಬಿದ್ದಳು ಸೊಸಿನೂ ಅದ ಬಾಯಾಗಿ ಬಿದ್ದು ದಯಮಾಡಿ ನೀವೆಲ್ಲರಿಗೂ ಒಂದು ಮಾತು ಏನು ಹೇಳ್ತಾರೆ ನೀವು ಈ ಕೈಲೇ ಮಾಡಿದ್ದು ಈ ಕೈಲೇ ಉಣ್ಣೋದಂತೂ ಎಂದೂ ತಪ್ಪಿಲ್ಲ ನೋಡ್ಕೊರಿ ಕೌರವ್ರ ಪಾಂಡವ್ರ ರಾಮಾಯಣ ಮಹಾಭಾರತ ಇಲ್ಲಿ ತಕಾನು ನಡೆದೈತಿ ಅಣ್ಣ ಮಾಡಿದವ್ರಿಗೆ ಅಣ್ಣೆ ಆಕೈತಿ ಪುಣ್ಯ ಮಾಡಿದವ್ರಿಗೆ ಪುಣ್ಯ ಆಕೈತಿ ಇವತ್ತಿಗೂ ಧರ್ಮ ಕಟ್ಟಿನೇ ಇರ್ತೈತಿ ಸುಳ್ಳು ಕಟ್ಟಿ ತೆಳಗ ಓಡಾಡ್ತೈತಿ ಇಂಥರ ನಾಳೆ ಎಲ್ಲ ಓಡಾಡ್ತಿರ್ತೈತಿ ಊರಾಗ ಮೊದಲು ಸುಳ್ಳನ್ನ ಹೆಚ್ಚು ಓಡಾಡ್ತೈತಿ ಎಲ್ಲ ಊರಾಗ ಸುಳ್ಳನ್ನ ಓಡಾಡ್ತೈತಿ ಕಷ್ಟಕ್ಕೆ ಭಾಳ ತ್ರಾಸ ಇರ್ತೈತಿ ಹಿಂದಿಗಡೆಗೆ ಬಂದು ಕಡಿಗೆ ಬಂದು ಕಟ್ಟಿ ಹತ್ತೋದು ಕರೇನ ಕಟ್ಟಿ ಹತ್ತೈತಿ
ಆ ಕಟ್ಟಿನ ಯಾವತ್ತೂ ನಿಜವಾಗ್ಲಿ ಇರಲಿ. ಯಾಕಂದ್ರೆ ನಾನು ಇಟ್ಟೋತಕ್ಕ ಮಾತಾಡ್ಬೇಕಂತ ಮಾಡಿ ಅದಕ್ಕೆ ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚರನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಇಡಿಸಿದ್ದು ಮಾತು, ಅರಸನ ತಿರ್ಕೊಳಕ್ ಹಚ್ಚಿದ್ದು ಮಾತು, ತಿರ್ಕಗಾಧಿಕಾರ ಕೊಟ್ಟದ್ದು ಮಾತು, ಊರಿಗೆ ಊರಿಯ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗ ಮರ ಮರಗಿಸಿದ್ದು ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲ್ಲದವರ ಬಾಯಾಗ ಗಿಲ್ಲದ ಮಾತು, ಬೀಳಿಗೆ ಬಿದ್ರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲ್ ಹೆಸರಾದ ಮಾತು, ವಾಟ್ಸಪ್ ಮೊಬೈಲ್ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಭಾಳ ತಕ್ಕ ಮಾತಾಡಬೇಕು, ಇನ್ನೊಂದು 2-3 ತಾಸು ಮಾತಾಡಬೇಕು ಅಂತೇಳಿ ಆ ಜೈತ ಮಾತಾಡ್ಬೇಕಂತ ಹೇಳಿದ್ದು. ಅದಕ್ಕೆಲ್ಲ ತಗ ಹೇಳಿದ್ರು ನಾವು ಭಾಳ ದಿನ ಬದುಕಬೇಕಂತಿರ್ತೇವಿ, ಆವಿಷ್ಯ ತತ್ಗೆ ಇರ್ತೈತಿ. ನಾವು ಭಾಳ ಮಾತಾಡ್ಬೇಕಂತಿರ್ತೀವಿ, ಮೊಬೈಲ್ನಾಗ ಕರೆನ್ಸಿ ತತ್ಗೆ ಇರ್ತೈತಿ. ನಾವು ಭಾಳ ಭಾವನೆಗಳನ್ನ ಬರಿಬೇಕಂತಿರ್ತೀವಿ, ಟಪಾಲ್ ಸಾಂದ್ ಇರ್ತೈತಿ. ನಾವು ಭಾಳ ಊಟ ಮಾಡ್ಬೇಕಂತಿರ್ತೀವಿ, ಹೊಟ್ಟೆ ಸಾಂದ್ ಇರ್ತೈತಿ. ಇದ್ದದ್ರಾಗ ಶುದ್ಧ ಮಾಡ್ಕೊಂಡು ಗೆದ್ದು ಹೋಗೋದ ಒಂದು ಬದುಕ. ಆ ಬದುಕಿನಾಗ ತಾವೆಲ್ಲರೂ ಇವತ್ತು ನಿಮ್ಮೂರಿಗೆ ಒಂದು ಏನು ಮಾತಂದ್ರೆ ಏನೂ ಇಲ್ಲ, ಇದು ಸಂಸ್ಕಾರದ ಊರ, ಈ ಊರ ಸಂಸ್ಕಾರದ್ದು. ಇದು ಒಂದೇ ನಮ್ಮ ಕಾಲಲ್ಲಿ ಅಲ್ಲ, ಇದು ಎಷ್ಟೋ ಬಸವಣ್ಣಪ್ಪನ ಕಾಲಲ್ಲಿ ಹಿಡಿದು ಇಲ್ಲಿ ತಕೊಂಡು ಸಂಸ್ಕಾರನೇ ಐತಿ, ಊರು ಸಂಸ್ಕಾರನೇ ಐತಿ. ಮತ್ತು ಮಹಾತ್ಮರ ಅಡ್ಡಾಡಿದ ಪುಣ್ಯದ ಭೂಮಿ ಐತಿ. ಮತ್ತು ಇಲ್ಲಿನೂ ಮೊದಲಿನ ಅವಾಗೂ ಕವಿಗಳು ಹುಟ್ಟ್ಯಾರೋ, ಈಗೂ ಕವಿಗಳು ಹುಟ್ಟ್ಯಾರೋ, ಮುಂದೂ ಈ ಊರಾಗ ಕವಿಗಳು ಹುಟ್ಟುತ್ತಾರೆ. ಯಾಕಂದ್ರೆ ಇದು ಕವಿಗಳ ನಾಡ, ಪುಣ್ಯವಂತರ ನಾಡ, ಈ ಸಂಸ್ಕಾರದ ಐತಿ. ಧರ್ಮ ಯಾವಾಗಲೂ ಇಲ್ಲಿ ತುಂಬಿ ತುಳುಕ್ತೈತಿ. ಆ ಧರ್ಮದ ನಾಡ್ಯಾಗ ನನಗೂ ಒಂದು ಅವಕಾಶ ಮಾತಾಡಕ್ಕೆ ಒಂದು ಅವಕಾಶ ಕೊಟ್ರಿ. ಅದಕ್ಕೆ ಪ್ರೀತಿ ಸರ್ಪಣಿ ಕೊಂಡಿ ಸೌದ ಸಣ್ಣ ಆಗ್ಯಾವ, ಎಲ್ಲರ ಮನದಾಗ ಸಂಶಯದ ಬೀಜ ಮಳಿ ಕೊಡೋದಾವೋ, ಎಲ್ಲಿ ಹೋದರೂ ಕಾಣದಂಗ ಆಗೈತೋ ಪ್ರೀತಿ, ಎಲ್ಲರ ಮನದಾಗ ಜಾತಿ ಮುಳ್ಳ ಅಡಿಕೆ ಅಳಕತೈತಿ, ಹುಡುಕ್ಯಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ, ಎಲ್ಲ ಧರ್ಮದ ದಾರ್ಯಾಗ ಬಿದ್ದವ್ ಜಾತಿಯ ಮುಳ್ಳ, ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ, ಹಳ್ಳ್ಯಾಗ ಪೇಟ್ಯಾಗ ಹತ್ತೈತಿ ಊರಿಯ ಅದ ಕಿಡಿಯ ಬಿದ್ದ, ಕಳ್ಳರ ಸುಳ್ಳರ ಊರೂರಿಗೆಲ್ಲ ಉರಿಯ ಹಚ್ಚಾರೋ, ಒಳ್ಳೆ ಮಂದಿ ಅದ ಊರಿಯಾಗ ಸುಟ್ಕೊಂಡು ಸತ್ತಾರೋ, ಸತ್ತುಳ ಶರಣರ ಸತ್ತರಾಣ ಬರ್ತಾರೋ ಹುಟ್ಟಿ, ಇಂದಲ ನಾಳೆ ಜಾತಿ ಮುಳ್ಳ ಸುಡುತ್ತಾರೋ ಗಟ್ಟಿ, ದೇಶದೊಳಗ ದ್ವೇಷಕ್ಕ ತಂದಾಗ ಜ್ಞಾನ ದೀಪ ಹತ್ತಿ, ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿಗೆ ಹೂವ ಬೆಳೆದಿ, ಬೀಳಿಗೆ ಊರವ್ ಬಿದಿರಿಸಿದ ಕೇಳರಿ ಮನಸ್ಸಿಟ್ಟ, ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ, ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ, ಜಾತಿ ಭೇದ ಬಿಟ್ಟ ಅಂತ ಹೇಳ್ತಾ ಹಾಡತಾಳ ಹಾರೋರು ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಪದ ಮಾಡತಾಳ ಪತ್ತಾರ ಮುದುಕಿ, ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ, ತಬಲಾ ಬಡುತ್ತೈತಿ ತಳವಾರ ಮುದುಕಿ, ಹಾಡತಾಳ ಹಾರೋರು ಮುದುಕಿ, ವಟ ಅಂತೈತಿ ಒಡ್ಡರ ಮುದುಕಿ, ಅಡ್ಡಾಡ್ಡ ಬರ್ತೈತಿ ರಡ್ಡ್ಯಾರ ಮುದುಕಿ, ಶಟ್ಗೊಂದು ಕುಂತೈತಿ ಶೆಟ್ಟರ ಮುದುಕಿ, ಶಟ್ಗೊಂದು ಕುಂತೈತಿ ಶೆಟ್ಟರ ಮುದುಕಿ, ಅಳಿಗಾಡವಲ್ಲೊಂದು ಐನಾರ ಮುದುಕಿ, ಹಾಡತಾಳ ಹಾರೂರ ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ, ತಬಲಾ ಬಡುತ್ತೈತಿ ತಳವಾರ ಮುದುಕಿ, ಹಾಡತಾಳ ಹಾರೂರ ಮುದುಕಿ, ಚಾಡ ಮುದುಕಿ ಬಾಳ ಜಾಡರ ಮುದುಕಿ, ಚಾಡ ಬುಡ್ಕಿ ಬಾಳ ಚಾಡರ ಮುದುಕಿ, ಬುದ್ಧಿ ಹೇಳ್ತಾಳ ಬುಡ್ಡರ ಮುದುಕಿ, ಚಾಡ ಬುಡ್ಕಿ ಬಾಳ ಜಾಡರ ಮುದುಕಿ, ಚೀರಾಡ್ತೈತೊಂದ್ ಚೀರ್ಗಾರ ಮುದುಕಿ, ಹಾಸಿಗೆ ಆಸೈತಿ ದಾಸರ ಮುದುಕಿ, ಹಾಸಿಗೆ ಆಸೈತಿ ದಾಸರ ಮುದುಕಿ, ದೇವ್ರ ಹೇಳ್ತೈತಿ ದೇವದಾಸಿ ಮುದುಕಿ, ಹಾಡತಾಳ ಹಾರೂರ ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ, ತಬಲಾ ಬಡುತ್ತೈತಿ ತಳವಾರ ಮುದುಕಿ, ಹಾಡತಾಳ ಹಾರೂರ ಮುದುಕಿ, ಜಗ್ಗಾಡ್ತೈತೊಂದು ಜೈನರ ಮುದುಕಿ, ಒಲಿ ಅಂತೈತಿ ವಾದಕಾರ ಮುದುಕಿ, ಬಿಡ್ಬೇಡ ಅಂತೈತಿ ಬ್ಯಾಡರ ಮುದುಕಿ, ಜಗಳ ಮಾಡ್ತೈತಿ ಲಮಳ್ಯಾರ ಮುದುಕಿ, ಹಾಡತಾಳ ಹಾರೂರ ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ, ತಬಲಾ ಬಡುತ್ತೈತಿ ತಳವಾರ ಮುದುಕಿ, ಹಾಡತಾಳ ಹಾರೂರ ಮುದುಕಿ, ನಾಚ ಬುರ್ಕಿ ಬಾಳ ನಾಲಿಗೆಯರ ಮುದುಕಿ,
ನಾಚ ಬುರ್ಕಿ ಬಾಳ ನಾಲ್ಗ್ಯಾರ ಮುದುಕಿ ಮುಸು ನಡಿತಾಳ ಮುಸುಲಾರ ಮುದುಕಿ ನಾಚ ಬುರ್ಕಿ ಬಾಳ ನಾಲ್ಗ್ಯಾರ ಮುದುಕಿ ಮುಸು ನಡಿತಾಳ ಮುಸುಲಾರ ಮುದುಕಿ ಕುಣಿದಾಡ್ತಾ ಇತ್ತು ಒಂದು ಕುಂಬಾರ ಮುದುಕಿ ಕುಣಿದಾಡ್ತಾ ಇತ್ತು ಒಂದು ಕುಂಬಾರ ಮುದುಕಿ ಕೂಗ ಹೊಡುತ್ತಾಳ ಕುರುಬರ ಮುದುಕಿ ಹಾಡತಾಳ ಹಾರೋರ ಮುದುಕಿ ಪದ ಮಾಡ್ತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ್ತಾಳ ಗುಚ್ಚಾರ ಮುದುಕಿ ತಬಲಾ ನೋಡ್ತೈತಿ ತಳವಾರ ಮುದುಕಿ ಹಾಡತಾಳ ಹಾರೋರ ಮುದುಕಿ ಎಲ್ಲಾ ಜಾತಿ ಮುದುಕ್ಯಾರ ಕೂಡ್ಯಾರೋ ಇಂಗ್ಲೇಸೂರ ಜಾತ್ರೆಗೆ ಕೂಡ್ಯಾರೋ ಬೀಳಿಗೆ ಬಿದ್ರಿ ಸಿದ್ದಪ್ಪನ ಕಂಡು ನಮ್ಮ ಮೇಲೆ ಹಾಡ ಕಟ್ಟೊಂದಂದ್ರು ಹಾಡತಾಳ ಹಾರೋರ ಮುದುಕಿ ಪದ ಮಾಡ್ತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ್ತಾಳ ಗುಚ್ಚಾರ ಮುದುಕಿ ತಬಲಾ ನೋಡ್ತೈತಿ ತಳವಾರ ಮುದುಕಿ ಹಾಡತಾಳ ಹಾರೋರ ಮುದುಕಿ ಹಾಡತಾಳ ಹಾರೋರ ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಕರೆಸಿ ನನಗೆ ಸನ್ಮಾನ ಮಾಡಿದ್ರು. ಮತ್ತು ಈ ಊರಿಗೆ ನಾವು ಇದೇ ಸಲ ಏನೋ ಬಂದಿದ್ದು ನಾವು ಬಂದಿಲ್ಲ. ಅಲ್ಲಿ ಆಚೆ ಕಡೆ ಒಂದು ಊರಿಗೆ ಬಂದಿದ್ದೆ, ದಿನವಾರಕ್ಕೆ ಬಂದಿದ್ದೆ. ಇಲ್ಲಿ ಬಂದು ಇಲ್ಲೇ ನಮ್ಮ ಹಳೆಯಗಳದಾರ ಇವರಾಗ ಅವರ ಸನ್ಮಾನ ಮಾಡಿದ್ರು. ಈಗ ಅವರು ನಮ್ಮ ಅವನ ಮಕ್ಕಳು ಅವರು ಸನ್ಮಾನ ಮಾಡಿದ್ರು. ಅವರು ಭಾಳ ನಮ್ಮ ಪರಿಚಯ ಇಲ್ಲ. ಅವ್ರು ಈಗ ಅವ್ರನ್ನ ನೋಡಿ ನಮ್ಗೆ ಯಾವ ಸಣ್ಣದಾಗ ನೋಡಿದ್ವಿ, ಈಗ ನೋಡಿದ್ದು. ಆದ್ರೆ ಭಾಳ ಸಾಯ್ತು ಬಂದಿದ್ದು. ಆದ್ರೆ ಒಂದು ಈ ಊರಿಗೆ ಬಸವಣ್ಣಪ್ಪನ ಕಾಲದಿಂದ ಈ ಊರಿಗೆ ಒಂದು ದೊಡ್ಡ ಹೆಸರು ಐತಿ. ಆ ಹೆಸರಿಗೆ ಎಂದೂ ಮಾಸಂಗಿಲ್ಲ. ಆ ಹೆಸರು ಹೆಂಗೈತಿ ಅಂದ್ರೆ ಅಚ್ಚ ಕಲ್ಲಾಗಿ ಕೆತ್ತಿ ತೆಗೆದಾಗ ಈ ಇಂಗ್ಲೇಸೂರ ಹೆಸರು ಶಾಶ್ವತವಾಗಿರ್ತೈತಿ. ಯಾಕಂದ್ರೆ ಇಲ್ಲೇ ಒಬ್ಬ ಶ್ರೀಶೈಲ ನಾವು ಇಲ್ಲಿ ಅವರು ಇಂಗ್ಲೇಸೂರು ಶ್ರೀಶೈಲ ದೊಡ್ಡ ಪದ ಭಾಳ ಅದ್ಭುತ ಹಾಡ್ತಾರೆ ಅಂಥವ್ರು ಎಲ್ಲ. ಮತ್ತು ಇದೊಬ್ಬೊಬ್ಬರು ಪದ ಹಾಡ್ತಾರೆ. ಒಂದೊಂದು ನನಗೆ ನೀನು ಫೋನ್ ಮಾಡಿದ್ರು ಯಾರು ಜನಪದ ಹಾಡೋರು ಒಬ್ಬ ಫೋನ್ ಪರ್ಸು ಭಾಳ ಚಂದ ಹಾಡಿದ ಅವನ ಹೇಳಿದಾರೆ ಭಾಳ ಚಂದ ಪದ ಹಾಡಿದ್ರು. ಅವನ್ನೆಲ್ಲ ಕೇಳಿದ್ನಿ. ಇದೆಲ್ಲ ಈ ಊರಾಗ ಶಾಶ್ವತವಾಗಿ ಬಂಗಾರ ಗತಿನ ಯಾವತ್ತೂ ಹೊರಕಟ್ಟು ಇರಲಿ. ಮತ್ತೊಬ್ಬೊಬ್ಬರು ಹೊಸ ಮಂದಿ, ಯಾಕಂದ್ರೆ ಈ ನೀರಾಗ ಹೆಂಗೆ ನೀರಾಗ ತೆರಿ ಹೇಳ್ತೈತಿ, ಒಂದು ತೆರಿ ದಂಡಿಗೆ ಮುಟ್ಟಗೊಡ್ದ ಒಂದು ತೆರಿ ಹೇಳ್ತಿರ್ತವ ನೀರಾಗ. ಅದಕ್ಕೆ ಹಂಗೆ ನೀರಾಗ ಒಬ್ಬ ಕವಿ ದಂಡಿಗೆ ಹತ್ಕೊಡ್ದ ಒಬ್ಬ ಕವಿ ಬರ್ತಾನೆ. ಮತ್ತೊಂದು ಬಾಳೆ ಗಿಡ ಬಿಳಿದು ಕೊಡ್ದ ಒಂದು ಬಾಳೆ ಗಿಡ ಹೇಳ್ತೈತಿ. ಹಂಗನ ಬಾಳೆನೂ ಹಂಗೈತಿ. ಒಬ್ಬರು ಗಂಡ ಹೆತ್ತಿ ಮೂಲಿ ಕುಂದ್ಕೊಂಡು ಮತ್ತಿಬ್ರು ಗಂಡ ಹೆತ್ತಿ ಬರ್ತಾರ. ಒಂದಿಬ್ರು ಮುದುಕರು ಕಟ್ಟಿಗೆ ಹೊಂಟಾರಂದ್ರೆ ಒಂದಿಬ್ರು ಹರಿದವ್ರು ದೇವ್ರ ಮನೆಗೆ ಹೊಂಟಿರ್ತಾರ. ಹಂಗೆ ಬದುಕೈತಿ. ಈ ಬದುಕು ಹಿಂಗೆ ಇರ್ತೈತಿ. ಇದೆಂದೂ ಇದಕ್ಕೆ ಮುಪ್ಪು ಇರುವುದಿಲ್ಲ. ಈ ಬದುಕಿಗೆ ಎಂದೂ ಮುಪ್ಪು ಇರುವುದಿಲ್ಲ. ಈ ಮುಪ್ಪಿಲ್ಲದ ಬದುಕಿನಾಗ ಹೆಪ್ಪು ಹಾಕಿನಾರ್ದ ಉಪ್ಪು ಹಾಕಲಾರ್ದ ಸಕ್ಕರೆ ಹಾಕೊಂಡು ಶೈ ಹಂಗಿ ಎಲ್ಲರೂ ಬಾಳಿ ಬದುಕಲು ಸರ್ವ ಧರ್ಮದವರು ಹಿಂಗೆ ಚೆಂದಾಗಿ ಬದುಕಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.